most harshest realities in life is the passing away of life. Most harshest realities. But however harsh it may be, but still we find that it is also a beautiful truth. It's also a beautiful truth. A truth which teaches us that all the things which we see, so beautiful things which we see, need not last for long. It makes us see life as it is, without trying to imagine things. It gives us the reality of life. ಜೀವನದಲ್ಲಿ ಅತಿ ಕ್ರೂರವಾದ ಒಂದು ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಭಯಂಕರವಾದ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದು ದಿವಸ ಹೋಗಬೇಕು ಅನ್ನೋ ವಿಷಯ. ನಾವೆಲ್ಲ ಬಂದಿದ್ದೀವಿ, ಯಾವತ್ತಾದ್ರೂ ಒಂದು ದಿವಸ ಎಲ್ಲರೂ ಹೋಗ್ಬೇಕು ಅನ್ನೋ ವಿಷಯ ಇದೆಯಲ್ಲ, ಅದು ನಿಜವಾದ ಯಾರು ಏನು ತಡೆಯೋಕ್ಕಾಗದೇ ಇರೋ ವಿಷಯ ತಾನೆ. ಅದ್ರೇನು ಮಾಡೋಕ್ಕಾಗಲ್ಲ. ಸೊ ಆದರೂ ಕೂಡ ಅದರಲ್ಲಿ ಒಂದು ಆನಂದನೂ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ದಿವಸ ಚೆನ್ನಾಗಿ ಬಾಳಿದ್ದೇವೆ. ವಿ ಹ್ಯಾವ್ ಲಿವ್ಡ್ ನೈಸ್, ವಿ ಹ್ಯಾವ್ ಲಿವ್ಡ್ ಇನ್ ಎ ಬ್ಯೂಟಿಫುಲ್ ಲೈಫ್. And then after that we have just like completing one chapter. In a book, while reading a book, we complete one chapter. ಒಂದು ಪುಸ್ತಕವನ್ನು ಓದಬೇಕಾದ್ರೆ ಒಂದು ಅಧ್ಯಾಯ ಮುಗಿಯಿತು ಅಂತ ಹೇಳ್ತೀವಲ್ಲ, ಅಧ್ಯಾಯ ಮುಗಿಯಿತು. ಅದೇ ಥರನೇ ಜೀವನ ಕೂಡ ಒಂದು ಅಧ್ಯಾಯ ಮುಗಿಯಿತು ಅಂತ ಪೂರ್ತಿ ಆಗುತ್ತೆ. ಅದೇ ರೀತಿಯಾಗಿ ಎಷ್ಟೋ ಸುಂದರವಾದ ವಿಷಯಗಳನ್ನು ಅನುಭವಿಸಿರ್ತೇವೆ ನಾವು ಜೀವನದಲ್ಲಿ, ಆನಂದವಾದ ವಿಷಯಗಳನ್ನು ಅನುಭವಿಸಿರ್ತೇವೆ. ಅದಾದ ನಂತರ ಹೋಗ್ಬಿಟ್ಟು ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿ ಹೋಗಿ ಸೇರ್ತಾ ಇದ್ದೀವಿ. ಎಲ್ಲಿಂದ ಬಂದಿದ್ದೀವೋ ಅಲ್ಲಿ ಹೋಗಿ ಸೇರಿದ್ದೀವಿ. ಊರಿಗೆ ಹೋಗಿರ್ತೀವಪ್ಪ, 10 ದಿವಸ 20 ದಿವಸ ಊರಿಗೆ ಹೋಗಿರ್ತೀವಿ. ಊರಿಗೆ ಹೋದ ನಂತರ ಬೇರೆ ಊರಿಗೆ ಹೋಗಿರ್ತೀವಿ. ನಮ್ಮ ಮನೆ ಊರಿದೆಯಲ್ಲ, ನಮ್ಮ ಜನ್ಮಸ್ಥಾನವನ್ನು ಬಿಟ್ಟು ಬೇರೆ ಊರಿಗೆ ಹೋಗಿರ್ತೀವಿ. ಎಲ್ಲ ಆದ ನಂತರ ವಾಪಸ್ ಬಂದಾಗ ಎಲ್ಲಿ ಬರ್ತಾ ಇದೀವಿ ನಾವು? ನಮ್ಮ ಸ್ವಂತ ಊರಿಗೆ ಬರ್ತಾ ಇರ್ತೀವಿ. ಯಾವಾಗ ಒಂಥರ ವಿಶೇಷವಾದ ಆನಂದ ಇರುತ್ತೆ. ಸೊ ಲೈಕ್ ರಿಟರ್ನಿಂಗ್ ಹೋಮ್. ಡಿಪಾರ್ಚರ್ ಫ್ರಮ್ ಹಿಯರ್ is indicating returning home only. No? You are going to return home, which was our original place. There is a beautiful poetry poem, the great saint was written, ಅಲ್ಲಿದೆ ನಮ್ಮ ಮನೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. That is our true house. And here we have come just for a short sojourn. We have come for a short sojourn. So this is a very, very true, this is a very, we cannot, inevitable truth which you have to accept. ಇದೊಂದು ಯಾರಿಂದಲೂ ತಡೆಗಟ್ಟಕ್ಕಾಗದೇ ಇರೋ ಒಂದು ಸತ್ಯ ಇದೆ. ಅಂಥ ಸತ್ಯ ಇರಬೇಕಾದ್ರೆ, ಕೀಪಿಂಗ್ ದಟ್ ಇನ್ ಮೈಂಡ್, that one day or the other we will have to go. We shape our lives, we shape it in such a manner, that all through the life we give joy to everybody. And we also feel joyful. ನಾವು ಎಲ್ರಿಗೂ ಕೂಡ ನಮ್ಮ ಬಾಳಿನ ಕಾಲದಲ್ಲಿ ಎಲ್ರಿಗೂ ಆನಂದವನ್ನು ಕೊಟ್ಟು ನಾವು ಆನಂದವಾಗಿ ಬಾಳಬೇಕು. ನಾವು ಕೂಡ ಆನಂದವಾಗಿ ಬಾಳ್ಬೇಕು. ಆನಂದ ಅಂತ ಹೇಳಿದ್ರೆ ಇನ್ನೊಬ್ಬರ ದುಃಖದಿಂದ ನಾವು ಆನಂದ ಪಡಬಾರ್ದು, ಬೇರೆಯವರ ದುಃಖದಿಂದ ನಾವು ಆನಂದ ಪಡಬಾರ್ದು. ಥ್ರೂ ದಿ ಸಾರೋ ಆಫ್ ಸಂಬಡಿ, ಥ್ರೂ ದಿ ಪೇನ್ ಆಫ್ ಸಂಬಡಿ, ಒನ್ ಶುಡ್ ನೆವರ್ ಫೀಲ್ ಹ್ಯಾಪಿ. ಕೆಲವು ಜನಗಳು ಆ ಥರ ಇದ್ದಾರೆ. ಕೆಲವು ಜನಗಳಿಗೆ ಇನ್ನೊಬ್ಬರನ್ನ ಕಾಡೋದು, ಇನ್ನೊಬ್ಬರನ್ನ ಕೆಣಕೋದು, ಇನ್ನೊಬ್ಬರನ್ನ ಚುಚ್ಚೋದು, ಇದರಿಂದ ಆನಂದ ಪಡ್ತಾರೆ. ಅದು ತಪ್ಪಾದ ಆನಂದ. When we try to enjoy through the pain of others, then we are not falling into good human beings, into the category of good human beings. Even for that matter, animals also don't hurt anybody unnecessarily. Animals also don't hurt anybody unnecessarily because of their nature, of having to eat other animals. They have to do that. Otherwise, they don't want to hurt anybody. They don't enjoy hurting anybody. But man does that, Man is sarcastic. Man is very, very sarcastic because he has got an intelligence. He can see, he can boost up his ego by that. He can boost up his ego and feel a very, 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 what type of a joy is that? It is a very sadistic joy. It's a very sadistic joy. So that has to be given up completely by the human being. If we want to make this earth a beautiful swarga, ಈ ಭೂಮಂಡಲವನ್ನು ನಾವು ಒಂದು ಸ್ವರ್ಗವಾಗಿ ಮಾಡಬೇಕು, ಎಲ್ಲರೂ ಆನಂದವಾಗಿರಬೇಕು ಅನ್ನೋ ಅಭಿಪ್ರಾಯ ಇದ್ರೆ ಏನು ಮಾಡಬೇಕು? ನಾವು ಇನ್ನೊಬ್ಬರಿಗೆ ಕಷ್ಟ ಕೊಡೋದನ್ನು ಪೂರ್ತಿ ನಿಲ್ಲಿಸ್ಬಿಡೋದು. ಇನ್ನೊಬ್ಬರಿಗೆ ಕಷ್ಟ ಕೊಡೋದನ್ನು ಪೂರ್ತಿ ನಿಲ್ಲಿಸ್ಬಿಡ್ಬೇಕು. ಯು ಆರ್ ಕಂಪ್ಲೀಟ್ಲಿ ಸ್ಟಾಪ್ ಗಿವಿಂಗ್ ಡಿಫಿಕಲ್ಟಿ ಟು ಎನಿಬಡಿ ಇನ್ ಎನಿ ಮ್ಯಾನರ್. ಕಂಪ್ಲೀಟ್ಲಿ ಸ್ಟಾಪ್.
And then what should we do then? We have got so many beautiful activities to do. We can build our powers. We can build our powers. We have got an intellect. Build up the intelligence by studying beautiful books. ನಮ್ಮ ಬುದ್ಧಿ ಇದೆಯಲ್ಲ, ನಮ್ಮ ಬುದ್ಧಿಯನ್ನು ನಾವು ವೃದ್ಧಿ ಮಾಡಬಹುದು. ಬುದ್ಧಿಯನ್ನು ವೃದ್ಧಿಯಿಂದ ಸಿದ್ಧಿ. From buddhi we do ವೃದ್ಧಿ, we develop the intellect, from there you get ಸಿದ್ಧಿ. ಸೊ ಬುದ್ಧಿಯ ವೃದ್ಧಿ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಓದೋದು, ಒಳ್ಳೆ ಜ್ಞಾನವಂತರ ಬಳಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅವ್ರ ಹತ್ರ ಎಲ್ಲ ಜ್ಞಾನವನ್ನು ಕೇಳಿ. ಗೋ ಅಂಡ್ ಸಿಟ್ ಡೌನ್ ಬಿಸೈಡ್ ನಾಲೆಜಬಲ್ ಪೀಪಲ್ ಅಂಡ್ ದೆನ್ ಗೆಟ್ ಮೋರ್ ನಾಲೆಜ್. ಬ್ಯೂಟಿಫುಲ್ ಥಿಂಗ್. ದಟ್ ಇಸ್ ಡೆವಲಪ್ಮೆಂಟ್ ಆಫ್ ದ ಇಂಟೆಲೆಕ್ಟ್. ವಿ ಹ್ಯಾವ್ ಟ್ಯಾಲೆಂಟ್ಸ್. ನಮ್ಮ ಹತ್ರ ಸುಂದರವಾದ ಕಲೆಗಳಿರುತ್ತಲ್ಲ, ಯಾರಾದ್ರೂ ಒಬ್ಬ ಪೇಂಟಿಂಗ್ ಮಾಡ್ತಾನೆ, ಒಬ್ಬ ಚಿತ್ರಕಾರ ಆಗಿರ್ತಾನೆ, ಇನ್ನೊಬ್ಬ ಹಾಡುಗಾರಿಕ ಆಗಿರ್ತಾನೆ, ಇನ್ನೊಬ್ಬ ವಾದ್ಯ ನುಡಿಸೋನಾಗಿರ್ತಾನೆ, ಇನ್ನೊಬ್ರು ಬಟ್ಟೆ ಹೊಲಿಯೋರಾಗಿರ್ತಾರೆ, ಇನ್ನೊಬ್ರು ಕಟ್ಟಡ ಕಟ್ಟೋರಾಗಿದೆ. ಎಲ್ಲ ನಮ್ಮ ಶಕ್ತಿಗಳು ತಾನೆ ಬೇರೆ ಬೇರೆ ನಮಗೆ ನಮ್ಮ ಹತ್ರ ಇವರು ಸಾಮರ್ಥ್ಯ. ಇದೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿ. ವಿ ಕ್ಯಾನ್ ಡೆವಲಪ್ ಆಲ್ ದೀಸ್ ಥಿಂಗ್ಸ್. ನಾಟ್ ಓನ್ಲಿ ದಟ್, ಪರ್ಫಾರ್ಮಿಂಗ್ ಆರ್ಟ್ಸ್. ಮ್ಯಾಜಿಕ್ ಇಸ್ ಆಲ್ಸೋ ಬ್ಯೂಟಿಫುಲ್ ಆರ್ಟ್. ಮ್ಯಾಜಿಕ್ ಇಸ್ ಬ್ಯೂಟಿಫುಲ್. ಹ್ಯಾವ್ ಯು ಹರ್ಡ್ ಆಫ್ ವೆಂಟ್ರಿಲಾಕ್ವಿಸಮ್? ವೆಂಟ್ರಿಲಾಕ್ವಿಸಮ್ ಇಸ್ ಅ ವೆರಿ ಬ್ಯೂಟಿಫುಲ್ ಆರ್ಟ್. ಒಂದು ಕಲೆ ಇದೆ, ಅದಕ್ಕೆ ಕಲೆಗೆ ವೆಂಟ್ರಿಲಾಕ್ವಿಸಮ್ ಅಂತ ಹೆಸರು. ಏನು ಹೆಸರು? ವೆಂಟ್ರಿಲಾಕ್ವಿಸಮ್. ಇಟ್ಸ್ ಅ ಆರ್ಟ್ ಆಫ್ ಥ್ರೋಯಿಂಗ್ ಒನ್ಸ್ ವಾಯ್ಸ್. ನಮ್ಮ ಗಂಟಲಿದೆಯಲ್ಲ, ನಮಗಿರೋ ಈ ಧ್ವನಿ ಇಲ್ಲ, ಈ ಧ್ವನಿಯನ್ನು ನಾವು ಇನ್ನೊಂದು ಕಡೆ ಎತ್ತಿ ಹಾಕ್ಬೋದು. ಹೇಗೆಂದ್ರೆ ಒಂದು ಗೊಂಬೆ ತಗೊಂಡ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು, ಏನಪ್ಪ ಚೆನ್ನಾಗಿದೆಯಾ ಅಂತ ಗೊಂಬೆ ಕೇಳಿದ್ರೆ ಗೊಂಬೆ ಮಾತಾಡುತ್ತೆ, ಚೆನ್ನಾಗಿದ್ದೀನಿ ಅಂತ ಹೇಳುತ್ತೆ. ಅದು ಬೇರೆ ಗೊಂಬೆ ಹೇಳಲ್ಲ, ನಮ್ಮ ಧ್ವನಿನೇ ಅಲ್ಲಿ ಹೋಗಿರುತ್ತೆ. ನೀವು ನೋಡಿಲ್ಲ ಅಲ್ಲ ಇದು? ನೋಡಿದ್ದೀರಲ್ಲ? ನೋಡಿಲ್ಲ ತಾನೇ? ಇದು ತುಂಬ ಸುಂದರವಾದ ಕಲೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಆರ್ಟ್ ಆಫ್ ಥ್ರೋಯಿಂಗ್ ಒನ್ಸ್ ವಾಯ್ಸ್. I can have one doll here, and then the doll can move its mouth because I can move it. I say, how are you? I say, I'm fine. ಗೊಂಬೆ ಮಾತಾಡುತ್ತೆ. ಅದು ಒಂದು ತುಂಬ ಸುಂದರವಾದ ಕಲೆ. ಬೇರೆ ಗೊಂಬೆ ಆಟ ನೀವು ನೋಡಿರಿದಿಲ್ಲ? ಗೊಂಬೆ ಆಟ, ದಾರ ಇಟ್ಕೊಂಡು ಗೊಂಬೆನ ಆಡಿಸ್ತಾರೆ, ನೋಡಿದ್ದೀರಾ? ಅದು ಬೇರೆ. ದಟ್ಸ್ ಆಲ್ಸೋ ದಿ ಪಪೆಟ್ ಶೋ. Puppet show also beautiful thing. So you got so many avenues of living happily without hurting a single being. You need not have to hurt anybody by word, thought, word or deed. Never hurt anybody. Such a big vow, It's a very, very big. ಬಹಳ ದೊಡ್ಡ ಪ್ರತಿಜ್ಞೆ ಮಾಡಬೇಕು ನಾವೆಲ್ಲರೂ ಕೂಡ. ಇನ್ನೊಬ್ಬರ ನಾವು ಖಂಡಿತವಾಗಿಯೂ ದುಃಖ ಕೊಡಲ್ಲ, ಇನ್ನೊಬ್ಬರಿಗೆ ನೋವು ಕೊಡಲ್ಲ ಅನ್ನೋ ಪ್ರತಿಜ್ಞೆ ಮಾಡಬೇಕು. ನಾವಂದ್ರೆ ಏನರ್ಥ? ಭೂಮಂಡಲದಿರೋ ಅಷ್ಟು ಮನುಷ್ಯರುಗಳು ಪ್ರತಿಜ್ಞೆ ಮಾಡಬೇಕು. ಯಾವ್ದಾದ್ರು ಒಂದು ಸಣ್ಣ ವಿಷಯಕ್ಕೆ ಹೋಗ್ಬಿಟ್ಟು ಎಲ್ಲರೂ ಹೊಡಿಯೋಕೆ ಶುರು ಮಾಡಿದ ಒಳ್ಳೆ ಕೆಲಸ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಬ್ರಾಹ್ಮಣ, ಲುಕ್ ಅಟ್ ದ ಫಾದರ್, ಹೌ ವಾಟ್ ಅ ಬ್ಯೂಟಿಫುಲ್ ಫಾದರ್. ಎಂಥ ಒಳ್ಳೆ ತಂದೆ ನೋಡೋರು. ಋಷಿಗಳು ಮಗನಿಗೆ ಬುದ್ಧಿವಾದ ಹೇಳ್ತಾರೆ, ಇಂಥ ತಪ್ಪು ಮಾಡಿಬಿಟ್ಟೆಲ್ಲಪ್ಪ ನೀನು. ರಾಜ ಬಂದ್ಬಿಟ್ಟು ನೀರಿಗೋಸ್ಕರ ಬಂದಿದ್ದ, ಅವನಿಗೆ ಗೊತ್ತಾಗ್ಲಿಲ್ಲ, ತುಂಬ ಬಾಯಾರಿಕೆ ಆಯಿತು ಅಂದ್ಬಿಟ್ಟು ಅವನು ನೀನು ಉಂಟು ಅವ್ನು ಶಾಪ ಕೊಟ್ಟಿದ್ಯಲ್ಲ, 7 ದಿವಸದಲ್ಲಿ ಸತ್ತೋಗ್ಬಿಡ್ಬೇಕಂತ ಶಾಪ ಕೊಟ್ಟು ತಪ್ಪು ಮಾಡಿಬಿಟ್ಟೆಲ್ಲಪ್ಪ ಮಗು ನೀನು ಅಂತ ಬುದ್ಧಿವಾದ ಹೇಳ್ತಾರೆ. ಸೂತ ಕಂಟಿನ್ಯೂಡ್. Now the king too felt much troubled at heart at the thought of his reproachful conduct and said to himself, oh, like a vulgar man, I have behaved very ignobly with that innocent Brahmana of hidden spiritual power. ಇಲ್ಲೊಂದು ಕಡೆ ತಂದೆಗೆ ಮಗನ ಮೇಲೆ ಕೋಪ ಬರ್ತಾ ಇದೆ. ಕೋಪ ಬಂದಿಲ್ಲ, ಮಗನ ಮೇಲೆ ದುಃಖ ಆಗ್ತಾ, ಯಾಕಪ್ಪ ಈ ಥರ ಮಾಡಿ. ಅಲ್ಲಿ ರಾಜ ಹೋಗಿ ಸೇರಿದ್ನಲ್ಲ, ಅರಮನೆಗೆ ಹೋಗಿ ಸೇರಿದ, ಅವನು ದುಃಖ ಪಡ್ತಾ ಇದ್ದಾನೆ. ಒಳ್ಳೆ ಋಷಿಗಳು ಕೂತಿದ್ರು, ಅವ್ರು ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ. ಅವ್ರನ್ನು ಹೋಗಿ ನಾನು ಕೊರಳಲ್ಲಿ ಅವ್ರ ಕುತ್ತಿಗೆನೆಲ್ಲ ಇದು ಹಾಕ್ಬಿಟ್ನಲ್ಲ, ಹಾವು ಹಾಕ್ಬಿಟ್ನಲ್ಲ, ಎಂಥ ತಪ್ಪು ಮಾಡಿದ್ದೀನಿ ನಾನು, ಎಂಥ ನೀಚ ಮನುಷ್ಯ ನಾನು, ಇದು ಮಾಡ್ಬೋದಾಗಿತ್ತ ನಾನು ಅಂತ ಅವನಿಗೂ ದುಃಖ ಆಗ್ತಾ ಇದೆ. As a result of the disrespect shown by me to the Lord himself in the form of that saint, some calamity hard to overcome will surely befall me not long afterwards. ಖಂಡಿತವಾಗಿಯೂ ಇದರ ಫಲವನ್ನು ನಾನು ಅನುಭವಿಸಲೇಬೇಕು. ನಾನು ಮಾಡಿದ ತಪ್ಪು ಫಲ ಇದೆಯಲ್ಲ, ಅದು ನಾನು ಅನುಭವಿಸಲೇಬೇಕು. ಖಂಡಿತವಾಗಿಯೂ ನನಗೆ ತುಂಬ ಕಷ್ಟ ಬಂದೇ ಬರುತ್ತೆ ನಾನು ಮಾಡಿದ ತಪ್ಪು. ಒಂದು ಒಳ್ಳೆ ಋಷಿ, ದೊಡ್ಡ ಮಹಾತ್ಮರು, ಅವ್ರು ಬಂದ್ಬಿಟ್ಟು ಕಣ್ಣನ್ನು ಮುಚ್ಚಿ ದೇವರನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ, ಅಲ್ಲಿ ಸಮಾಧಿ ವ್ಯವಸ್ಥೆಯಲ್ಲಿದ್ದಾರೆ. ಅವ್ರಿಗೆ ಹೋಗ್ಬಿಟ್ಟು ನಾನು ಅವಮಾನ ಮಾಡಿಬಿಟ್ನಲ್ಲ, ಎಂಥ ತಪ್ಪು ಮಾಡಿದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ. Let it come directly on me by all means for the expiation of my sin, so that I may not have the courage to repeat it. ಅಂಥ ಕಷ್ಟ ನನಗೆ ಬಂದೇ ಬರಬೇಕು, ಇನ್ನೊಂದು ಸಾರಿ ನಾನು ತಪ್ಪು ಮಾಡಬಾರ್ದು, ಆ ರೀತಿಯಾದ ಕಷ್ಟ ನನಗೆ ಬರಲಿ ಅಂತ ಕೇಳ್ಕೊಳ್ತಾನೆ ರಾಜ. ನನ್ನ ಮೇಲೆ ಚೆನ್ನಾಗಿ ಕಷ್ಟ ಬರಬೇಕು, ಯಾಕಂದರೆ ಇನ್ಮೇಲೆ ನಾನು ತಪ್ಪು ಮಾಡಬಾರ್ದಲ್ಲ.
ತುಂಬ ದೊಡ್ಡ, ಐ ಹ್ಯಾವ್ ಡನ್ ಅ ವೆರಿ ಬಿಗ್ ಗ್ರೇವ್ ಮಿಸ್ಟೇಕ್, ಐ ಕಮಿಟೆಡ್ ಎ ಸಿನ್, ಸೊ ನೆವರ್ ಐ ಶುಡ್ ಡೂ ದಟ್. ಸೊ ಲೆಟ್ ದಟ್ ಲಾಟ್ ಆಫ್ ಡಿಫಿಕಲ್ಟೀಸ್ ಕಮ್ ಟು ಮೀ. Let fire in the shape of the angered Brahmana race consume this very day the kingdom, the army and the rich treasury of my accursed self, so that I may not harbor a sinful thought with regard to the Brahmanas, the gods and the cows hereafter. ಇನ್ಮೇಲಿಂದ ನಾನು ಬ್ರಾಹ್ಮಣರ ಬಗ್ಗೆ ಆಗಲಿ, ಋಷಿಗಳ ಬಗ್ಗೆ ಆಗಲಿ, ಒಳ್ಳೆ ಜನಗಳ ಬಗ್ಗೆ ಆಗಲಿ, ಹಸುಗಳ ಬಗ್ಗೆ ಆಗಲಿ ನನ್ನಲ್ಲಿ ಕೆಟ್ಟ ಭಾವನೆನೇ ಬರಬಾರ್ದು ಇನ್ಮೇಲಿಂದ. ಆ ರೀತಿಯಾಗಿ ನನ್ನ ರಾಜ್ಯನೂ ನಷ್ಟ ಆಗಲಿ, ಎಲ್ಲವೂ ಕೂಡ ಹಾಳಾಗಲಿ ನನಗೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಥರ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. While thus reflecting he presently heard how death, impelled by the curse of the sage's son, awaited him under the appellation of Takshaka. ಇದು ಹೇಳ್ತಾನೆ ಇರ್ಬೇಕಾದ್ರೆ ತಕ್ಷಣ ಅವನು ಸ್ಮರಣೆ ಬಂದ್ಬಿಡುತ್ತೆ. ಓಹೋ, ನನಗೆ ಮೊದಲೇ ಶಾಪ ಕೊಟ್ಬಿಟ್ಟಿದ್ದಾನಲ್ಲ ಹುಡುಗ, ಇನ್ನು 7 ದಿವಸದಲ್ಲಿ ತಕ್ಷಕ ಎಂಬ ಸರ್ಪ ಬಂದು ನನ್ನನ್ನು ಕಚ್ಚಿಬಿಡುತ್ತೆ. ಇನ್ನು 7 ದಿವಸದಲ್ಲಿ ತಕ್ಷಕ ಎಂಬ ಸರ್ಪ ಬಂದು ನನ್ನನ್ನು ಕಚ್ಚಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. He looked upon the fire like poison of Takshaka as a blessing, for he thought the same would speedily arouse dispassion in him who was deeply attached to the world. ನಾನು ತುಂಬ ಜಾಸ್ತಿ ನನ್ನ ಅಹಂಕಾರವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೆ, ಈ ಲೋಕದಲ್ಲಿ ನಂದು ಎಂಬ ಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಶೀಘ್ರವಾಗಿ ಆ ತಕ್ಷಕ ಬಂದು ನನ್ನನ್ನು ಕೊಂದು ಬಿಡಲಿ, ಅವರು ತಕ್ಷಕನ ಬಾಯಲ್ಲಿರೋ ವಿಷ ಇದೆಯಲ್ಲ, ಹಾವಿನ ಬಾಯಲ್ಲಿ ವಿಷ ಇದೆಯಲ್ಲ, ಅದು ಬೆಂಕಿ ಥರ ಬರುತ್ತೆ, ಬಂದು ಜಲ್ದಿನೇ ನನ್ನನ್ನು ಪೂರ್ಣ ಮಾಡಿಬಿಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Let the Takshaka come and immediately take away my life. Now, renouncing this as well as the other world, both of which he had already concluded as worth rejecting, and recognizing the adoration of Sri Krishna's feet as superior to everything else, he sat down on the bank of the Ganga, the river of the immortals, with the resolve to fast till death. ಒಂದು ತೀರ್ಮಾನ ಮಾಡಿದ, ಈ ಲೋಕದಲ್ಲರೂ ಏನೇನೋ ಆಸೆ ಪಟ್ಟಿದ್ದೆ ನಾನು, ಅದು ಆಸೆ, ಇದು ಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ. ಅದಾದ ನಂತರ ಇಲ್ಲಿಂದ ನಾನು ದಾನ ಧರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಕೂಡ ಆಸೆ ಪಟ್ಟಿದ್ದೆ. ರಾಜ ಮಾಡಿದ್ನಲ್ಲ, ನಾನು ದಾನ ಧರ್ಮ ಮಾಡಿ ಯಾರಾದರೂ ನನ್ನ ಹೊಗಳ್ತಾರೆ ಅನ್ನೋ ಆಸೆ ಪಟ್ಟು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಕೂಡ ಆಸೆ ಪಟ್ಟಿದ್ದೆ. ಆದರೆ ಬೇಡ, ಐ ಡೋಂಟ್ ವಾಂಟ್ ಐದರ್ ದಿ ಜಾಯ್ ಆಫ್ ದಿಸ್ ವರ್ಲ್ಡ್, ನಾಟ್ ದಿ ಯಾಂಡರ್ ವರ್ಲ್ಡ್, ನಾಟ್ ದಿ ಜಾಯ್ ಆಫ್ ದಿ ಸ್ವರ್ಗ. ಐ ಡೋಂಟ್ ವಾಂಟ್ ಎನಿಥಿಂಗ್, ಐ ವಿಲ್ ಫಾಸ್ಟ್ ಅನ್ ಟು ಡೆತ್. ನಾನು ಆಮರಣ ಉಪವಾಸ ಮಾಡ್ತೇನೆ. ಆಮರಣ ಅಂದ್ರೆ ಏನರ್ಥ? ಆಮರಣ ಉಪವಾಸ ಅಂತ ಹೇಳಿದ್ರೆ ಸಾಯೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಂಗಾ ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಇನ್ನು 7 ದಿವಸ ಬಾಕಿ ಇದೆ. ನಮಗೇನಾದ್ರೂ ಗೊತ್ತಾಗ್ಬಿಟ್ರೆ, ನಮಗೇನು 10 ದಿವಸ ಇರ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಾ? ಅವಾಗ ನೀವು 10 ದಿವಸ ಬಾಕಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಾ? ಎಷ್ಟು ಜಾಸ್ತಿ ತಿನ್ನೋಕ್ಕಾಗುತ್ತೋ ತಿನ್ಬಿಡೋದು ಅಲ್ವಾ? ಪರಮಾತ್ಮನ ಚಿಂತನೆಯಲ್ಲಿ ನಾವು ಕಾಲ ಕಳಿಬೇಕು. ಇಫ್ ವಿ ಕಮ್ ಟು ನೋ ದಟ್ another 10 days only we have, what would we do? If you are attached to the world, more and more attachment you will try to develop. No. Remaining days of our life, once we know that a date has come, most beautiful boon has been given to us. No, we know for certain that we are going to go, 100% sure that we are going to go, and nothing else matters other than remembering Paramatma. Beautiful life, isn't it? What a nice decision. My mind should now completely be absorbed in the lotus feet of Paramatma. 100%. 100ಕ್ಕೆ 100 ನನ್ನ ಮನಸ್ಸು ಇವಾಗ ಎಲ್ಲಿರಬೇಕು? ಪರಮಾತ್ಮನ ಚರಣಗಳಲ್ಲಿರ್ಬೇಕಂತ ತೀರ್ಮಾನ ಮಾಡಿಬಿಟ್ಟು ಗಂಗಾ ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೂಡ ಆಹಾರ ತಗೊಳ್ಳಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಪೂರ್ತಿ ಉಪವಾಸ ಮಾಡೋಕ್ಕೆ ತೀರ್ಮಾನ ಮಾಡಿ. ದ ಗಂಗಾ ಕ್ಯಾರೀಸ್ ಇನ್ ಇಟ್ ದ ವಾಟರ್ ವಿಚ್ ಎಕ್ಸೆಲ್ಸ್ ಆಲ್ ಅದರ್ ವಾಟರ್ಸ್ ಡ್ಯೂ ಟು ಇಟ್ಸ್ ಕಾಂಟ್ಯಾಕ್ಟ್ ವಿತ್ ದ ಡಸ್ಟ್ ಆಫ್ ಶ್ರೀ Krishna's feet, mixed with lovely tulsi leaves borne on them, and sanctifies all the worlds both above and below, along with their guardian deities Indra and others. ಗಂಗಾ ನದಿ ಎಷ್ಟು ಸುಂದರವಾದ ನದಿ, ಎಷ್ಟು ಪವಿತ್ರವಾದ ನದಿ. ಯಾಕಂದರೆ ನಾರಾಯಣನ ಪಾದವನ್ನು ಮುಟ್ಕೊಂಡು ಬರ್ತಾ ಇದೆ. ನಾರಾಯಣನ ಪಾದ ಮೇಲೆ ಎಲ್ಲರೂ ಕೂಡ ತುಳಸಿ ಹಾಕಿರ್ತಾರೆ. ಆ ತುಳಸಿ ಪತ್ರದ, ತುಳಸಿ ಎಲೆಗಳ ಆ ಮಹಿಮೆಯನ್ನು ತಗೊಂಡು ಬರ್ತಾ ಇದೆ ಮತ್ತು ಎಲ್ಲರನ್ನೂ ಪುಣ್ಯವಂತರ ಮಾಡ್ತಾ ಇದೆ ಆ ಗಂಗಾ ನದಿ. ಗಂಗಾ ನದಿ ಎಲ್ಲರನ್ನು, ಇಟ್ಸ್ ಮೇಕಿಂಗ್ ಎವ್ರಿಬಡಿ ಪ್ಯೂರ್. ಇಟ್ಸ್ ಸಚ್ ಎ ಪ್ಯೂರ್ ರಿವರ್, ಇಟ್ ಇಸ್ ಮೇಕಿಂಗ್ ಎವ್ರಿಬಡಿ ಪ್ಯೂರ್. ಇಟ್ ಇಸ್ ಟಚಿಂಗ್ ದಿ ಲೋಟಸ್ ಫೀಟ್ ಆಫ್ ಪರಮಾತ್ಮ ಆ್ಯಂಡ್ ಕಮಿಂಗ್. What dying man would not resort to this holy river? Having thus resolved upon fasting till death on the bank of the Ganga, which flows from the feet of Lord Vishnu, and shaken of all attachment to the world, King Parikshit, the scion of Pandu, took a vow to lead the life of a hermit and fixed his mind on the feet of Lord Sri Krishna, the bestower of liberation, with undivided devotion. ಇದು ಕೇಳಿದಿರಲ್ಲ? ಭಜಗೋವಿಂದಂ. ಭಗವದ್ಗೀತಾ ಕಿಂಚಿತ ದೀತಾ
Ganga Jalalava Kanika Pita. If you have read even one verse or even a portion of the Bhagavad Gita, if you have taken even one drop of Ganga water, then Yama will not come to you at all. In other words, the pain of death will not come to you. You will automatically be happily, you will live happily and go also happily. ಅಕಸ್ಮಾತ್ ಏನಾದರೂ ಜೀವನದಲ್ಲಿ ಒಂದೇ ಒಂದು ಶ್ಲೋಕವನ್ನಾದರೂ ಕೂಡ ನೀನು ಭಗವದ್ಗೀತೆಯ ಓದಿದ್ರೆ ಅಂದರೆ ಒಂದೇ ಒಂದು ಸ್ವಲ್ಪ ಆದರೂ ಒಂದೇ ಒಂದು ಹನಿ ಗಂಗೆಯ ನೀರನ್ನು ನೀವೇನಾದರೂ ಕುಡಿದಿದ್ರೆ ನಿಶ್ಚಿತವಾಗಿಯೂ ಯಮಧರ್ಮರಾಜ ನಿನ್ನ ಬಳಿಯಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಭಗವದ್ಗೀತಾ ಇನ್ ಭಜಗೋವಿಂದಂ ಆಚಾರ್ಯ ಸೇಸ್ ಭಗವದ್ಗೀತಾ ಕಿಂಚಿತಧೀತ ಗಂಗಾ ಜಲ ಲವ ಕಣಿಕಾ ಪೀತ ಸಕೃತ ಪ್ರಿಯೇನ ಮುರಾರಿ ಸಮರ್ಚ. ಇವನ್ ಒನ್ಸ್ ಇಫ್ ಯು ಹ್ಯಾವ್ ಪ್ರೇಡ್ ಟು ಗಾಡ್ ಪ್ರಾಪರ್ಲಿ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ, ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಯಮನ ಜೊತೆ ಏನು ತರ್ಕ ಮಾಡೋಕ್ಕೆ ಹೋಗೋ ಅವಕಾಶ ಇಲ್ವಲ್ಲ. ಬೈ ಚಾನ್ಸ್ ಯಮ ಕಮ್ಸ್, ಎಂಬ್ರೇಸ್ ಹಿಮ್ ಅಂಡ್ ದೆನ್ ಲೀವ್ ದ ಪ್ಲೇಸ್ ಅಂಡ್ ದೆನ್. ಹಾಗೇನಾದ್ರೂ ಯಮ ಬಂದರೆ ಏನು ಮಾಡಬೇಕು? ಬರಬೇಡ ನನ್ನ ಹತ್ರ ಅಂತ ಹೇಳೋದಿಲ್ವಲ್ಲ. ಪಾಪ ಯಮ ನನ್ನ ಫ್ರೆಂಡ್ ಆಗ್ಬಿಡು ಅಂತ ಕರ್ಕೊಂಡು ಹೊಟ್ಟೋಗ್ಬಿಡು. ಅಷ್ಟು ಮಹಿಮೆ ಗಂಗಾಜಲದ ಮಹಿಮೆ, ಅಷ್ಟು ಅದ್ಭುತವಾದ ಮಹಿಮೆ ಗಂಗಾ. ಸಚ್ ಅ ಬ್ಯೂಟಿಫುಲ್. ದಟ್ ಇಸ್ ವೈ ಇನ್ ಅವರ್ ಲೈಫ್ಸ್, ಇನ್ ದ ಭಾರತೀಯ ಸಂಸ್ಕೃತಿ, ದ ಲಾಸ್ಟ್ ಥಿಂಗ್ ವಿಚ್ ಒನ್ ಗಿವ್ಸ್ ಬಿಫೋರ್ ಅ ಪರ್ಸನ್ ಡಿಪಾರ್ಟ್ಸ್ ಇಸ್ ಗಂಗಾಜಲಂ. ಇಟ್ ಕೋಇನ್ಸಿಡೆಂಟ್ಲಿ ಹ್ಯಾಪೆಂಡ್. Our Suresh is there, no? Suresh. His father, Dr. Rajappa, was 98, 99. That time, Swami had not gone to their home. So he said, father is suffering very much. He said, I'll come. So Swami went there, brought Gangajal and gave it to him. Next day he passed away. ಸುರೇಶ್ ಅಣ್ಣ ಇದಾರಲ್ಲ, ಅವ್ರ ತಂದೆ 98 ವಯಸ್ಸಾಗಿತ್ತು. ಅವಾಗ ಅವ್ರು ಹೇಳಿದ್ರು, ಸ್ವಾಮಿ ಅಪ್ಪ ಅವ್ರು ತುಂಬ ಕಣ್ಣಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ, ಶರೀರ ತುಂಬ ವೀಕ್ ಆಗಿದೆ, ಸ್ವಲ್ಪ ನೀವು ಆಶೀರ್ವಾದ ಮಾಡಬೇಕು. ನಾನು ಹೇಳಿದೆ, ನಾನು ಬರ್ತೀನಿ ಬಾ ಅಂತ. ಹೋಗ್ಬಿಟ್ಟಲ್ಲಿ ಅವ್ರ ಮನೆಯಲ್ಲಿ ಗಂಗಾಜಲ ಆಯಿತು. ಗಂಗಾಜಲದ ಬಾಯಲ್ಲಿ ಹಾಕಿ ವಿ ಟುಕ್ ಗಂಗಾಜಲ್ ಫ್ರಮ್ ಹಿಯರ್, ಟುಕ್ ಗಂಗಾಜಲ್ ಅಂಡ್ ದೆನ್ ಪುಟ್ ಇಟ್ ಇನ್ ಹಿಸ್ ಮೌತ್. ಮಾರನೇ ದಿವಸ ಆನಂದವಾಗಿ ಶರೀರವನ್ನು ಬಿಟ್ಟು ಹೋದ್ರು. ನೀವು ನೋಡಿದ್ದೀರಾ ಅವ್ರ ತಂದೆ? ನೋಡಿದ್ದೀರಾ ತಂದೆ? ನೋಡಿದ್ದೀರಾ ಅವ್ರ ತಂದೆನ? ತುಂಬ ಡಾಕ್ಟರ್, ಹಿ ವಾಸ್ ಅ ಡಾಕ್ಟರ್. ಸೊ ದಟ್ ಇಸ್ ಆಲ್. ಇನ್ ಅವರ್ ಭಾರತೀಯ ಸಂಸ್ಕೃತಿ ವಿ ಗಿವ್ ದ ಲಾಸ್ಟ್ ಥಿಂಗ್ ಇಸ್ ಗಂಗಾಜಲ್. ಸೊ ಗಂಗಾಜಲ್ ಇಸ್ ಸೋ ಪ್ಯೂರ್. ಅವಾಗ ಏನು ಮಾಡಿದ್ದಾರೆ ಅವರು? ಕೂತ್ಕೊಂಡ್ಬಿಟ್ಟು ಗಂಗಾ ತೀರದಲ್ಲಿ ಕೂತ್ಕೊಂಡ್ಬಿಟ್ಟು ಪರಿಪೂರ್ಣವಾಗಿ ಮನಸ್ಸನ್ನು ಏಕಾಗ್ರ ಮಾಡಿ ಪೂರ್ಣವಾಗಿ ಪರಮಾತ್ಮನ ಚಿಂತನೆಯಲ್ಲಿ ಲೀನರಾಗ್ಬಿಟ್ರು. ಸ್ವಲ್ಪ ಕೂಡ ಅವ್ರು ಯೋಚನೆ ಮಾಡಲಿಲ್ಲ, ಇನ್ನೇನು ಬೇಕು ಅಂತ ಯೋಚನೆ ಇಲ್ಲ, ಮನಸ್ಸನ್ನು ಪೂರ್ತಿ ಕೊಟ್ಬಿಟ್ರು. ಅದೇ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಇವರು ಕೂತಿದ್ದಾರೆ. ಅದೇ ಸಮಯದಲ್ಲಿ ಯಾರೋ ಸ್ನಾನ ಮಾಡಕ್ಕೆ ಬರ್ತಾ ಇದ್ದಾರೆ. somebody is coming to have their bath. Exactly at that time they arrived with their pupils, sages of great spiritual power who brought sanctity to the whole world. Under the pretext of visiting holy places, the saints generally purify the places of pilgrimage themselves. Consecrate means purify. ಸಂತರು ಬರ್ತಾ ಇದ್ದಾರೆ, ಅದ್ಭುತವಾದ ಸಾಧು ಸಂತರು ಬರ್ತಾ ಇದ್ದಾರೆ. ಆ ಕಡೆ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ್ದಾರೆ. ಅಲ್ಲಿ ಋಷಿಗಳೆಲ್ಲ ಪೂರ್ತಿ ಋಷಿಗಳು ಬರ್ತಾ ಇದ್ದಾರೆ. ಋಷಿಗಳು ಯಾರಪ್ಪ ಅಂತ ಹೇಳಿದ್ರೆ ಪವಿತ್ರವಾದ ಹೃದಯದವರು. ಅವ್ರು ಯಾರಿಗೂ ನೋವು ಕೊಡಲ್ಲ, ತಪಸ್ಸು ಮಾಡ್ತಾ ಇರ್ತಾರೆ, ದೇವರ ಚಿಂತನೆಯಲ್ಲೇ ಕಾಲ ಕಳೀತಾ ಇರ್ತಾರೆ. ಅಂಥ ಋಷಿಗಳು ಬರ್ತಾ ಇದ್ದಾರೆ. ಬಂದಾಗ ನಾವು ಹೇಳ್ತೀವಲ್ಲ, ನಾವೆಲ್ಲರೂ ಜನಗಳು ಸಾಮಾನ್ಯವಾಗಿ ಗಂಗಾ ನದಿಗೆ ಏನಕ್ಕೆ ಹೋಗ್ತಾರೆ? ಸ್ನಾನ ಮಾಡಿ ಪಾಪವನ್ನು ಕಳ್ಕೊಳ್ಬೇಕು ಅಂತಾರೆ. ಕಾವೇರಿಯಲ್ಲಿ ಏನಕ್ಕೆ ಸ್ನಾನ ಮಾಡ್ತಾರೆ? ಪಾಪವನ್ನು ಕಳ್ಕೊಳಕ್ಕೆ ಹೋಗ್ತಾರೆ. ಆದರೆ ಋಷಿಗಳೇನು ಮಾಡ್ತಾರೆ? ಪುಣ್ಯವನ್ನು ತಗೊಂಬಂದು ಬಿಡ್ತಾರೆ. ಅವರು ಋಷಿಗಳು ಬಂದು ಸ್ನಾನ ಮಾಡಿ ಪಾಪ ಕಳ್ಕೊಳಕ್ಕೆ ಬರಲ್ಲ. ರಿಷೀಸ್ ಡು ನಾಟ್ ಕಮ್ ದೇರ್ ಟು wash away their sins. They come there to purify the river by removing the sins of others, because they are already purified. Rishis are called as Jangama Tirtha. ಗಂಗಾ ನದಿ ಒಂದು ತೀರ್ಥ ಸ್ಥಾನ, ರಾಮೇಶ್ವರಂ ಒಂದು ತೀರ್ಥ ಸ್ಥಾನ. ಆದರೆ ಋಷಿಗಳಿಗೆ ಏನು ಹೆಸರು? ಜಂಗಮ ತೀರ್ಥಗಳು. ಅವರು ಅಂದರೆ ನಡೆದಾಡುವ ತೀರ್ಥಗಳು, ನಡೆದಾಡುವ ತೀರ್ಥ ಸ್ಥಾನಗಳು. ಅವರು ಬಂದು ಒನ್ಸ್ ದೇ ಕಮ್ ಅಂಡ್ ಹ್ಯಾವ್ ದೇರ್ ಬಾತ್, ದೇ ವಿಲ್ ಬಿ ಪ್ಯೂರಿಫೈಯಿಂಗ್ ದಟ್ ಪ್ಲೇಸ್. ಬಂದರು ಅವರೆಲ್ಲ. ಬಂದಿದ ತಕ್ಷಣ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ತುಂಬ ಸಂತೋಷ. ಅತ್ರಿ ಋಷಿ ಬಂದಿದ್ದಾರೆ, ವಸಿಷ್ಠ ಋಷಿ ಬಂದಿದ್ದಾರೆ, ಚವನ ಋಷಿ ಬಂದಿದ್ದಾರೆ, ಶರದ್ವಾನ್, ಅರಿಷ್ಟನೇಮಿ, ಭೃಗು ಅಂಡ್ ಅಂಗಿರ, ಪರಾಶರ ದ ಫಾದರ್ ಆಫ್ ವೇದವ್ಯಾಸ, ವಿಶ್ವಾಮಿತ್ರ ದ ಸನ್ ಆಫ್ ಗಾದಿ, ಅಂಡ್ ರಾಮ, ಪರಶುರಾಮ, ಮೋರ್ ಪಾಪ್ಯುಲರ್ ನೋನ್ ಆಸ್ ಪರಶುರಾಮ, ಉತಥ್ಯ ಋಷಿ, ಇಂದ್ರಪ್ರಮದ ಋಷಿ, ಇದ್ಮವಾಹ ಋಷಿ, ಮೇಧಾತಿಥಿ, ದೇವಲ,
ಆರ್ಷ್ಟಿಸೇನ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವ, ಕವಸ, ಆಮೇಲೆ ಅಗಸ್ತ್ಯರು, ಕುಂಭಜರಾದ ಅಗಸ್ತ್ಯರು, ಆಮೇಲೆ ದ್ವೈಪಾಯನ ಋಷಿ ವೇದವ್ಯಾಸರು, ಮತ್ತೆ ದೇವರ್ಷಿಗಳಾದ ನಾರದ ಋಷಿ ಮತ್ತು ಇನ್ನು ಹಲವಾರು ಜನ ಎಲ್ಲ ಸ್ವರ್ಗದಿಂದಲೂ ಕೂಡ ಎಲ್ಲರೂ ಬಂದು ಅಲ್ಲಿ ಕೂಡ್ಕೊಂಡಿದ್ದಾರೆ. ಬಹಳ ದೊಡ್ಡ ಋಷಿಗಳೆಲ್ಲ ಅಲ್ಲಿ ಬಂದು ಆಲ್ ಬ್ಯೂಟಿಫುಲ್ ಸೈನ್ಸ್ ಹ್ಯಾವ್ ಕಮ್ ದೇರ್ ಇನ್ ಆರ್ಡರ್ ಟು ಜಸ್ಟ್ ಗಿವ್ ದರ್ಶನ್ ಟು ಪೀಪಲ್ ಅಂಡ್ ಆಲ್ಸೋ they are taking the pretext of having their bath in Ganga. Actually they are purifying the Ganga also. ಎಲ್ಲರೂ ಬಂದಿದ್ದಾರೆ. Seeing the foremost of many rishi families gathered there, the king received them with due honor and bowed his head down. ಅದು ಗೊತ್ತಾಗ್ಬಿಡ್ತು ಅವ್ರಿಗೆ. ಎಲ್ಲರೂ ಋಷಿಗಳು ಬರ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇರ್ತಾರೆ? ವಾಟ್ ವಿಲ್ ಬಿ ದ ರಿಷಿ ಸೇಯಿಂಗ್? ದೇ ವಿಲ್ ಬಿ ಚಾಂಟಿಂಗ್ ದ ನೇಮ್ ಆಫ್ ಗಾಡ್. ನಾರಾಯಣ 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 ನಾರಾಯಣ. ಅವ್ರು ಶಂಭೋ ಮಹಾದೇವ ಶಂಭೋ ಮಹಾದೇವ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಕೇಳಿಸ್ತು ಯಾರಿಗೆ? ಪರೀಕ್ಷಿತ್ ಮಹಾರಾಜ್ ನೋಡಿದ ತಕ್ಷಣನೇ ಹಿ ಸೀಯಿಂಗ್ ಆಸ್ ದೋ ದಿ ಹೆವೆನ್ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಡೌನ್. ಎಂಟೈರ್ ಸ್ವರ್ಗಾನೇ ಅವ್ರ ಮುಂದೆ ಬಂದು ನೋಡಿದ ಕೂಡ ತಲೆಬಾಗಿ ಅವ್ರ ಪಾದಗಳಲ್ಲಿ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾನೆ ರಾಜ ಪರೀಕ್ಷಿತ್ ಅವ್ರು ನಮಸ್ಕಾರ ಮಾಡಿ. ದಿಸ್ ಇಸ್ ನಾಟ್ ಎ ವಂಡರ್ಫುಲ್ ಗ್ರೇಸ್ ಟು ವೆರಿ 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 ಸಿಟಿಂಗ್ ಡೌನ್ ಅಂಡ್ ಆಲ್ ದ ರಿಷೀಸ್ ಆರ್ ಕಮಿಂಗ್ ದೇರ್. Such a beautiful moment for him. When they were all comfortably seated, he made obeisance to them once more and standing before them with joined palms, told them with a guileless heart what he intended to do. ಅವರೆಲ್ಲ ಕೂತ ನಂತರ ಇವ್ರೇನು ಮಾಡ್ತಾರೆ? ನಿಂತ್ಕೊಂಡ್ಬಿಡ್ತಾರೆ. ಯಾರು? ಪರೀಕ್ಷಿತ್ ಮಹಾರಾಜ್ ನಿಂತ್ಕೊಂಡ್ಬಿಟ್ಟು ಕೈ ಜೋಡಿಸ್ಕೊಂಡ್ಬಿಟ್ಟು ಅವ್ರ ಮುಂದೆ ನಿವೇದನೆ ಮಾಡ್ತಾರೆ. ಏನಂತ ಹೇಳ್ತಾರೆ? ಋಷಿಗಳೇ, ನೀವು ನನಗೆ ದರ್ಶನ ಕೊಟ್ಟಿದ್ದು, ನಾನೇನು ಮಾಡ್ಬೇಕಂತ ಅಭಿಪ್ರಾಯ ಪಡ್ತೀನಿ ನಿಮ್ಗೆ ಹೇಳ್ತೀನಿ ಕೇಳಿ. I am going to tell you what I want to do. Please listen to me. He is requesting the rishis. Please listen to me. What a wonderful, fortunate person he must be. Such great rishis have come. All the greatest of the rishis have come and given him darshan. Wonderful time. Rajovacha Aho vayam dhanyataman nripanam Mahattamanugrahaniya Sheela Rajnyam Kulam Brahmana Pada Shauchat Durad Visrishtam Batagarhya Karma Tasyaiva Meghasya Paravaresho Vyasakta Chittasya Griheshva Bhikshnam Nirveda Mulo Dvijashaparupo Yatra Prasakto Bhayamashu Dhatte Tammopayatam Pratiyantu Vipra Ganga cha Devi Dhrita Chittamishe Dvijopasrishta Kuhakastakshakova Dashatvalam Gayata Vishnugatha Punascha Bhuyat Bhagavatyanante Rati Prasangascha Tadashrayeshu Mahatsu Yamyam Upayami Srishtim Maitryastu Sarvatra Namo Dvijebhyah. Beautiful prayer. Very nice, beautiful prayer. Totally melted prayer. ಪೂರ್ಣವಾಗಿ ಕರಗೋಗಿ ಹೇಳ್ತಾ ಇದ್ದಾರೆ. ಎಂಥ ಆನಂದದಲ್ಲಿದ್ದಾರಂತ ಪರೀಕ್ಷಿತ್ ಮಹಾರಾಜು. ಆ ಥರ ಆನಂದ ಯಾರಿಗೂ ಬರಕ್ಕೆ ಸಾಧ್ಯನೇ ಇಲ್ಲ. ಅಂಥ ಆನಂದನ ಅನುಭವಿಸ್ತಾ ಇದ್ದಾರೆ. He says, we are the most blessed of all monarchs, possessing as we do a character which has deserved the grace of the noblest souls. ನಾನು ಎಂಥ ಭಾಗ್ಯವಂತ ನೋಡಿ. How fortunate I am that all the rishis have come to me.
ಐ ಆಮ್ ಫಾರ್ಚುನೇಟ್ ದಟ್ ದೇ ಆಲ್ ಕಮ್ ಟು ಮೀ. ಐ ಆಮ್ ರಿಯಲಿ ಬ್ಲೆಸ್ಡ್. ನಾನು ನಿಜವಾಗಿಯೂ ಪುಣ್ಯವಂತ ಅನ್ಕೊಳ್ತೀನಿ. ನಾನು ಇದುವರೆಗೂ ನಾನು ದುಃಖದಲ್ಲಿದ್ದೆ, ಆದರೆ ಎಷ್ಟು ಪುಣ್ಯವಂತ ನೋಡಿ, ಎಲ್ಲ ಋಷಿಗಳು ಕೂಡ ನನ್ನ ಮುಂದೆನೇ ಬಂದು ದರ್ಶನ ಕೊಡ್ತಾ ಇದ್ದಾರೆ. Alas, the race of kings, the ruling class, is generally far removed from, deprived of the privilege of bearing on their head the water in which the feet of the Brahmanas have been washed. Their doings are so reproachful. ಸಾಮಾನ್ಯವಾಗಿ ರಾಜರಿಗೆ ಈ ಭಾಗ್ಯ ಸಿಗೋದೇ ಇಲ್ಲ. ಸಾಮಾನ್ಯವಾಗಿ ರಾಜರಿಗೆ ಈ ಭಾಗ್ಯ ಸಿಗೋದೇ ಇಲ್ಲ. ಪಾದ ಧೂಳಿ, ಋಷಿಗಳ ಪಾದ ಧೂಳಿದೆಯಲ್ಲ, ಆ ಧೂಳನ್ನು ಮುಟ್ಕೊಂಡು ಬಂದರೂ ಗಂಗಾ ನದಿನ ಸ್ನಾನ ಮಾಡೋಕ್ಕೆ ಅವಕಾಶ ಯಾರಿಗೂ ಸಿಗುತ್ತೆ? Who will get the opportunity of having a dip in the water of Ganga, which has touched the feet of the rishis and come? The dust of the feet of the rishis have come there. What a wonderful opportunity for me. To me, so sinful and ever so deeply attached to the home, the Lord himself, who is the ruler of the entire universe, has come in the form of a Brahmana's curse that has aroused in me a feeling of aversion to worldly attachments. For under such a curse, so one who is deeply attached to the world speedily develops dispassion. ನಾನಂತೂ ಪುಣ್ಯವಂತನೇ ಅನ್ಕೊಳ್ತಾ ಇದ್ದೀನಿ, ಯಾಕಂದರೆ ಪರಮಾತ್ಮನ ಕೃಪೆ ನನ್ನ ಮೇಲೆ ಆಗಿದ್ದಕ್ಕೆ ನನಗೆ ಈ ಶಾಪ ಸಿಕ್ಕಿತ್ತು. I have got this curse on me only because of the grace of God. Otherwise I would have been again and again I would have fallen into this world only. ಈ ಲೋಕದಲ್ಲಿ ಬೀಳ್ತಾ ಇದ್ದೆ ನಾನು, ಆದರೆ ಆ ಶಾಪದ ಕಾರಣದಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನೋಡಿ, ಪರಮಾತ್ಮ ಚಿಂತನೆಯಲ್ಲಿ ಕೂತ್ಕೊಂಡಿದ್ದೀನಿ. May the Brahmanas assembled here, as well as goddess Ganga, know me as a devotee who has approached them for protection, having fixed his mind on the Lord. ಹೇ ಋಷಿಗಳೇ ಮತ್ತು ಗಂಗಾ ನದಿ ತಾಯಿ, ನೀವು ನನ್ನನ್ನು ನಿಮ್ಮ ಭಕ್ತರಾಗಿ ಸ್ವೀಕರಿಸಿ. Please accept me as your devotee. Please understand that I am a devotee of yours. I don't have any other thing in my heart. Urged by the Brahmana, let someone who has cunningly assumed the form of Takshaka or Takshaka himself bite me at will. ಪರವಾಗಿಲ್ಲ, ಇವಾಗ ನಾನು ತಯಾರಾಗಿದ್ದೀನಿ. ಆ ಬ್ರಾಹ್ಮಣ ಬಾಲಕನ ಶಾಪದಿಂದ ತಕ್ಷಕ ಇವಾಗಲೇ ಬಂದ್ಬಿಡ್ಲಿ, ಇವಾಗಲೇ ಬಂದು ನನ್ನ ಪ್ರಾಣವನ್ನು ತಗೊಂಡೋಗಿ, ನನಗೇನು ಆಕ್ಷೇಪ ಇಲ್ಲ, ನಾನು ತಯಾರಾಗಿದ್ದೀನಿ. Meanwhile, I implore you to sing the stories of Lord Vishnu during that time till Takshaka come. ತಕ್ಷಕ ಬರೋರು ನಾನೇನು ಮಾಡ್ಬೇಕಂದ್ರೆ, ನೀವೆಲ್ಲ ಬಂದಿರಿ, ದಯವಿಟ್ಟು ನನ್ನ ಮುಂದೆ ಭಗವಂತನಾದ ನಾರಾಯಣ ಮಹಿಮೆಯನ್ನು ನೀವು ಹಾಡ್ರಿ ಅಂತ ಕೇಳ್ತಾರೆ. Bowing once more to you, the Brahmanas, I pray, in every birth I take hereafter, may I be blessed with devotion to the immortal Lord Sri Krishna, strong attachment for noble souls depending on him, and friendship for all. 3 prayers. 3 ಪ್ರಾರ್ಥನೆ ಮಾಡ್ತಾರೆ ನೋಡಿ ರಾಜ, ಎಂಥ ಸುಂದರವಾದ ಪ್ರಾರ್ಥನೆ. ಮೊದಲನೇ ಪ್ರಾರ್ಥನೆ, ನಾನು ಇನ್ನು ಎಷ್ಟು ಜನ್ಮ ತಗೊಂಡ್ರೂ ಪರವಾಗಿಲ್ಲ, ಆ ಜನ್ಮಗಳಲ್ಲೆಲ್ಲ ನಾನು ಭಗವಂತನ ಭಕ್ತನಾಗಿರಬೇಕು, ನಾರಾಯಣನ ಭಕ್ತನಾಗಿರಬೇಕು. ಅದಾದ ನಂತರ ಎಲ್ಲ ಸಂತ ಮಹಾಪುರುಷರ ಜೊತೆಯಲ್ಲೇ ಇರಬೇಕು. ಅದಾದ ನಂತರ ಇಡೀ ಪ್ರಪಂಚ ಜೊತೆ ನಾನು ಯಾವಾಗಲೂ ಸ್ನೇಹಿತನಾಗಿರಬೇಕು, ಯಾರ ಜೊತೆ ಕೂಡ ನನಗೆ ದ್ವೇಷ ಇರಬಾರ್ದು ಅಂತ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ವಾಟ್ ಅ ವಂಡರ್ಫುಲ್ ಪ್ರೇಯರ್. If I am born any number of births, doesn't matter, I should be a devotee of Lord Vishnu. I should always have the company, strong attachment towards the good people, noble souls, and I should be a friend to all. Shriman Narayana 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 Shriman Narayana 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 Bhajman Narayana 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 Shriman Narayana 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 Shriman Narayana 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 Bhajman Narayana 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 Bhajman Narayana 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 Om Sahana Bhavatu Sahanau Bhunaktu Saha Veeryan Karavavahai
विनावधीतमस्तु मा विद्विषावहै। ओम शांति शांति शांतिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति।